ಹಾಯ್ ಫ್ರೆಂಡ್ಸ್, ದೀಪ್ತಿ ಕನ್ನಡತಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೆ. ಅದ್ರ ಬಗ್ಗೆ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋಸ್ ತೋರಿಸ್ತಾ ಇದ್ದೀನಿ. ಇದು ನಾಟಿ ಕೋಳಿ 1 kg. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನೋಡಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮಸಾಲೆಗಳನ್ನ: ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇಷ್ಟು ಮಸಾಲೆನ ರೆಡಿ ಮಾಡಿದ್ದೀನಿ. ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕಿ 2 ಸ್ಪೂನ್ ಎಣ್ಣೆ ಹಾಕಿ ಹುರಿಬೇಕು. ಅದು ಹುರಿದು ಮಾಡಿದರೆ ಮಸಾಲ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಮಾತ್ರ ಸ್ವಲ್ಪ 5 ರಿಂದ 6 ನಿಮಿಷ ನಿಧಾನವಾಗಿ ಕಡಿಮೆ ಉರಿಲಿ ಸುಂಡಿಸ್ಬೇಕು. ಹಾಗೆ ಇಡೀ ಮಸಾಲೆಗಳನ್ನು ಹಾಕ್ಬಿಟ್ಟು ಎಲ್ಲದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಫ್ರೈ ಮಾಡಿ ನಾಟಿ ಕೋಳಿ ಸಾಂಬಾರು ಮಾಡಿದರೆ ನಾಟಿ ಕೋಳಿ ಸಾರು ತುಂಬ ರುಚಿಯಾಗಿರುತ್ತೆ. ಕೆಲವರು ಹಾಗೇನೂ ಮಾಡ್ತಾರೆ, ಸ್ವಲ್ಪ ಹಸಿ ಹಸಿ ಇರುತ್ತೆ. ಹಾಗಾಗಿ ನಾನು ಮಸಾಲೆನ ಎಲ್ಲ ಹುರಿತೀನಿ. ಹಾಗೆ ಸಂಬಾರ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿದ್ದೀನಿ. ಹಾಗೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಿಗೆ 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ಮೇಲೆ ಚಿಕನ್ ಹಾಕ್ತಾಯಿದ್ದೀನಿ. ಇವಾಗ ಚಿಕನ್ನ 8 ರಿಂದ 10 ನಿಮಿಷ ಉರಿ ಕಡಿಮೆ ಮಾಡಿಬಿಟ್ಟು ಸುಂಡಿಸ್ಬೇಕು. 8 ರಿಂದ 10 ನಿಮಿಷನೇ ಆಗಬೇಕು. ನೀಟಾಗಿ ಅದ್ರದ್ದು ನೀರೆಲ್ಲ ಸೀಬೇಕಾಗುತ್ತೆ. ಆ ಥರ ಆದಮೇಲೆ ಇವಾಗ ರುಬ್ಬಿಟ್ಟಿದ್ದಂಥ ಮಸಾಲ ಇದು, ಈರುಳ್ಳಿ ಮತ್ತು ಶುಂಠಿ ಎಲ್ಲ ಮಸಾಲ ರುಬ್ಬಿದ್ನಲ್ಲ, ಅದನ್ನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಇದರಲ್ಲಿ ಎಲ್ಲ ಮಿಕ್ಸ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ಇದನ್ನು ಕುಕ್ಕರ್ನ ಕೂಡಿಸಿ 10 ರಿಂದ 15 ನಿಮಿಷ ಬೇಯಬೇಕಾಗುತ್ತೆ. 2 ಅಥವಾ 3 ವಿಷಲ್ ಬರೋ ತನಕ ಚೆನ್ನಾಗಿ ಬೇಯಿಸಬೇಕು. ಬೇಯಿಸಾದ್ಮೇಲೆ ಮಿಕ್ಕಿದ ಮಸಾಲೆಗಳನ್ನ ಹಾಕಬೇಕಾಗುತ್ತೆ. ಈರುಳ್ಳಿ ಖಾರದಲ್ಲಿ ನೋಡಿ, ಇವಾಗ ಚಿಕನ್ನು ಬೆಂದಿದೆ, ಈ ಥರ ಆಗಿದೆ. ಈಗ ಈರುಳ್ಳಿ ಖಾರ ಆದಮೇಲೆ ನಾನು ಟೊಮೊಟೊನ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಟೊಮೊಟೊ ಫ್ರೈ ಮಾಡ್ತಾಯಿದ್ದೀನಿ. ಈ ನಾಟಿ ಕೋಳಿ ಸಾಂಬಾರಿಗೆ ಎಲ್ಲ ಮಸಾಲ ಹುರಿಬೇಕು. ಹಾಗಾಗಿ ನೋಡಿ, ಈರುಳ್ಳಿ ಟೊಮೊಟೊ ಎಲ್ಲ ರುಬ್ಬಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ 1 ಸ್ಪೂನು. ಅಚ್ಕಾರದ ಪುಡಿ 1 ಸ್ಪೂನು ಹಾಕಿದರೆ ಧನಿಯಾ ಪೌಡ್ರನ್ನ 2 ಸ್ಪೂನ್ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಧನಿಯಾ ಪುಡಿ, ಟೊಮೊಟೊ, ಅಚ್ಕಾರದ ಪುಡಿ, ಇದು 3 ಮಾತ್ರ ಸಪ್ರೇಟಾಗಿ ರುಬ್ಬಬೇಕಾಗುತ್ತೆ. ಇವಾಗ ನೋಡಿ, ರುಬ್ಬಿದಂಥ ಮಸಾಲ ರೆಡಿಯಾಗಿದೆ. ಅದನ್ನು ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ಫ್ರೆಂಡ್ಸ್, ಮಿಕ್ಸ್ ಆದಮೇಲೆ ಒಂದು 10 ನಿಮಿಷ ಈ ಖಾರದಲ್ಲೂ ಚಿಕನ್ನು ಬೇಯಿಸಬೇಕಾಗುತ್ತೆ. ಇದು ನೋಡಿ, ಬೆಂದಮೇಲೆ ಈ ಥರ ಎಣ್ಣೆ ಬಿಟ್ಟಿರುತ್ತೆ. ಆವಾಗ 3ನೇದು ಏನಪ್ಪ ಅಂದರೆ ಕಾಯಿನೂ ಸಹ ನಾನು ಹುರಿತಾಯಿದ್ದೀನಿ. ಕಾಯಿನ ಒಂದು 3 ರಿಂದ 4 ನಿಮಿಷ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ಕಾಯಿನ ಹುರಿದು ಸಾಂಬಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಇವಾಗ 1 ಸ್ಪೂನ್ ಗಸಗಸೆ ಹಾಕ್ತಾಯಿದ್ದೀನಿ. ರುಬ್ಬೋದಕ್ಕೆ 2 ಸ್ಪೂನು ಹುರಿಗಡಲೆ ಹಾಕ್ತಾಯಿದ್ದೀನಿ. ಹುರಿಗಡಲೆ ಹಾಕಿದರೆ ನಾಟಿ ಕೋಳಿ ಸಾಂಬಾರು ಸ್ವಲ್ಪ ರುಚಿಯಾಗಿರುತ್ತೆ ಅಂತ ಹೇಳಿ ಹುರಿಗಡಲೆ 2 ಸ್ಪೂನು, 1 ಸ್ಪೂನ್ ಗಸಗಸೆ ಹಾಕಿ ಎಲ್ಲ ರುಬ್ತಾಯಿದ್ದೀನಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ರುಬ್ಬಿದಂಥ ಮಸಾಲ ನೋಡಿ ರೆಡಿಯಾಗಿದೆ. ಇವಾಗ 3ನೇ ಸ್ಟೆಪ್ ಇದು. ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಿಸಬೇಕಾಗುತ್ತೆ. 8 ರಿಂದ 10 ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಸಾಂಬಾರು ಈ ಥರ ನಾಟಿ ಕೋಳಿ ಸಾಂಬಾರು ತೆಳ್ಳಗಿರಬೇಕು. ಸ್ವಲ್ಪ ಗಟ್ಟಿ ಇದೆ ಚೆನ್ನಾಗಿರಲ್ಲ ನಾಟಿ ಕೋಳಿ ಸಾಂಬಾರು, ರುಚಿ ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ತೆಳುವಾಗಿ ನಾಟಿ ಕೋಳಿ ಸಾಂಬಾರು ರೆಡಿ ಆಗುತ್ತೆ. ಈ ಥರ ಸಾಂಬಾರನ್ನ ನಾನು ರೆಡಿ ಮಾಡಿದ್ದೀನಿ. ಅದ್ರ ಜೊತೆಗೆ ಇವಾಗ ಊಟಕ್ಕೆ ರೆಡಿ ಮಾಡೋಣ ಅಂತ ಹೇಳಿ ಮುದ್ದೆ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಸಾಂಬಾರಾಗಿದೆ. ಸಾಂಬಾರು ಜೊತೆ ರಾಗಿ ಮುದ್ದೆ ಮಾಡಿದ್ದೀನಿ. ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾಂಬಾರು ತುಂಬ ರುಚಿ ಇರುತ್ತೆ. ಅದ್ರ ಜೊತೆ ರಾಗಿ ಮುದ್ದೆ ಬಿಟ್ಟರೆ ಬೇರೆ ಏನೂ ರುಚಿ ಇರಲ್ಲ. ಹಾಗಾಗಿ ನಾನು ಇವತ್ತು ಸಂಡೇ ಸ್ಪೆಷಲ್ಲಿಗೆ ಈ ಥರ ನಾಟಿ ಕೋಳಿ ಸಾಂಬಾರನ್ನ ರೆಡಿ ಮಾಡಿದ್ದೆ. ಈಗ ನೋಡಿ, ಮಾಡಿದಂಥ ರಾಗಿ ಮುದ್ದೆ ರೆಡಿ ಇದೆ. ಜೊತೆಗೆ ಸಾಂಬಾರು, ನಾಟಿ ಕೋಳಿ ಸಾಂಬಾರು, ರಾಗಿ ಮುದ್ದೆ. ಮಳೆಗಾಲಕ್ಕೆ ನಾಟಿ ಕೋಳಿ ಸಾಂಬಾರಂತೂ ತುಂಬ ರುಚಿ ಅನಿಸುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ರುಚಿ ಅನಿಸುತ್ತೆ. ಸೌತೆಕಾಯಿ, ನಿಂಬೆಹಣ್ಣು, ನಾಟಿ ಕೋಳಿ ಸಾರು ರೆಡಿ. ಜೊತೆಗೆ ಬೆಣ್ಣೆ ಅಂತೂ ಇದಕ್ಕೆ ಕಾಂಬಿನೇಷನ್ ತುಂಬ ರುಚಿ ಅನಿಸುತ್ತೆ. ಇದು ತಿಂದವ್ರಿಗೆ ಗೊತ್ತು, ಹಳ್ಳಿಯವ್ರಿಗೆ ನಾಟಿ ಕೋಳಿ ಸಾರು ಬೆಣ್ಣೆ ಮುದ್ದೆ ಜೊತೆ ಎಷ್ಟು ರುಚಿ ಅಂತ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಮಾಡಿದಂಥ ನಾಟಿ ಕೋಳಿ ಸಾಂಬಾರು ಹೇಗಿತ್ತು ಅಂತ ತಿಳಿಸಿ. ಧನ್ಯವಾದಗಳು.